ಪಾನಿಪುರಿನ ಒಮ್ಮೆ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಕೆಲ ಕಾರಣಗಳಿವೆ. ಆದ್ರೆ ಆ ಕಾರಣಗಳನ್ನ ನಾನ್ ನಿಮ್ಗೆ ಹೇಳಿದ್ರೆ ಬೇಡಾರಿ ಪಾನಿಪುರಿ ಅಂತೀರಾ. ಹಾಗಾದ್ರೆ ಆ ಕಾರಣಗಳೇನು? ಬನ್ನಿ ತಿಳಿಸ್ತೀನಿ. ಪಾನಿಪುರಿ ತಯಾರಿಕೆ ಸಾಕಷ್ಟು ಬಾರಿ ವಿವಾದಕ್ಕೊಳಗಾಗಿತ್ತು. ಪಾನಿಪುರಿಯ ರುಚಿ ಹೆಚ್ಚಿಸಲು ಮೂತ್ರ ಮಿಕ್ಸ್ ಮಾಡ್ತಾರೆ ಅನ್ನೋ ಸತ್ಯ ಸಚಿತ್ರವಾಗಿ ಹೊರಬಿದ್ದಿತ್ತು. ಮಹಾರಾಷ್ಟ್ರದಲ್ಲಿ ಪಾನಿಪುರಿ ಅಂಗಡಿಯವನ ಸೂಸು ಕರ್ಮಕಾಂಡವಂತೂ ಭಾರೀ ಸುದ್ದಿ ಮಾಡಿತ್ತು. ಈ ರೀತಿ ಗ್ರಾಹಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದ ಅಂಗಡಿಯವನಿಗೆ ಗ್ರಾಹಕರೇ ಗೂಸ ಕೊಟ್ಟು ಬುದ್ಧಿ ಕಲಿಸಿದ್ದಾರೆ. ಆದ್ರೆ ನಮ್ಮ ರಾಜ್ಯದ ವ್ಯಾಪಾರಿಗಳು ಮಾತ್ರ ಇನ್ನೂ ಬುದ್ಧಿ ಕಲಿತಿಲ್ಲ. ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ. ಸ್ಲಂಗಳಲ್ಲಿ ಪಾನಿಪುರಿ. ನಮ್ಗೆ ಒಂದು ಮಾಹಿತಿ ಸಿಕ್ತು. ಅದೇನಂದ್ರೆ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ನಿಂದ ಹಿಡಿದು ಮಾಮೂಲಿ ಗೂಡಂಗಡಿಯವರೆಗೆ ಎಲ್ರಿಗೂ ಪಾನಿಪುರಿ ಸಪ್ಲೈ ಆಗೋದೆ ಗೋರಿಪಾಳ್ಯ, ಈರಣ್ಣಗುಡ್ಡ ಹಾಗೂ ಮಾಗಡಿ ರಸ್ತೆಯಲ್ಲಿರೋ ಕೆಲ ಸ್ಲಂ ಪ್ರದೇಶಗಳಿಂದ ಅಂತ. ಈ ಮಾಹಿತಿಯ ಬೆನ್ನತ್ತಿ ನಾವು ಮೊದಲು ಹೊರಟಿದ್ದು ಈರಣ್ಣಗುಡ್ಡ ಕಡೆಗೆ. ಆ ಸ್ಲಂನಲ್ಲಿ ಹೆಚ್ಚಿನ ಎಲ್ಲಾ ಮನೆಯವರು ಪೂರಿ ತಯಾರಿಸೋದ್ರಲ್ಲಿ ಬ್ಯುಸಿ ಇದ್ರು. ಹೊರ ಪ್ರಪಂಚಕ್ಕೆ ಈ ಸ್ಲಂ ನೀಟಾಗಿ ಕಾಣುತ್ತಿತ್ತು. ಆದ್ರೆ ಒಳ ಹೊಕ್ಕಾಗ ಕೊಳಕು ಪ್ರಪಂಚ ತೆರೆದುಕೊಂಡಿತು. ಇನ್ನು ಮಾಗಡಿ ರಸ್ತೆಯಲ್ಲಿರೋ ಗಲ್ಲಿ ಹೊಕ್ಕಾಗ ಅಲ್ಲಿ ಪಾನಿಪುರಿಗೆ ಹಾಕುವ ಆಲೂಗಡ್ಡೆಯನ್ನು ಬೇಯಿಸುತ್ತಿದ್ರು. ಅದನ್ನ ಕಂಡು ನಾವು ಬೆಚ್ಚಿ ಬಿದ್ದೆವು. ಒಂದು ಕಡೆ ಕೊಳಚೆ ನೀರು, ಮತ್ತೊಂದು ಕಡೆ ನಾಯಿ, ಹಂದಿ, ಇನ್ನೊಂದು ಕಡೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಮಸಾಲೆ ಮಿಕ್ಸ್ ಮಾಡ್ತಿರೋ ವ್ಯಾಪಾರಿ. ಈ ಸ್ಲಂಗಳಲ್ಲಿ ಸ್ವಚ್ಛತೆ ಅನ್ನೋ ಪದಕ್ಕೆ ಅರ್ಥವೇ ಗೊತ್ತಿಲ್ಲ. ಅಂಥ ಕೊಳಚೆ ಪ್ರದೇಶದಲ್ಲಿ ರುಚಿ ರುಚಿಯಾದ ಪಾನಿಪುರಿ ಸಿದ್ಧವಾಗುತ್ತಿದೆ. ನಮ್ಮ ಆರೋಗ್ಯಕ್ಕೆ ಸವಾಲೆಸೆಯುತ್ತಿದೆ. ಬೇಡಾರಿ ಪಾನಿಪುರಿ ಅಂತ ಹೇಳೋಕೆ ಬಲವಾದ ಕಾರಣ ಇದೆ. ಅದೇನಂದ್ರೆ ಪಾನಿಪುರಿ ತಯಾರಿಸುವಂತಹ ವಾತಾವರಣ ಮತ್ತು ರೋಗಾಣು ತುಂಬಿರುವಂತಹ ಪ್ರದೇಶ. ಇವಾಗ ಇನ್ಮೇಲೆ ತಿನ್ನಲೇಬೇಡದು ಅನಿಸ್ತಾ ಇದೆ. ಇಷ್ಟು ಗಲೀಜ್ ನೋಡ್ಕೊಂಡು ನಾವು ಇನ್ನವರೆಗೂ ನೋಡೇ ಇರಲಿಲ್ಲ. ಇವಾಗ ನೀವು ಬಂದಾದ್ಮೇಲೆ ನೀವು ನೋಡಕ್ ಬಂದಿದ್ದು ಇಷ್ಟು ಗಲೀಜಾಗಿ ಇವ್ರು ಮಾಡ್ತಾ ಇದಾರೆ ಅಂತ ನಾವು ಇವಾಗಲೇ ನೋಡ್ತಾ ಇರೋದು. ಮೊದ್ಲಿಂದ ಇವಾಗ ಕ್ಲೀನ್ ಆಗಿ ಮಾಡಿಕೊಂಡವರು ಇವರು. ಮೊದ್ಲಾದ್ರೂ ಇನ್ನು ಸ್ವಲ್ಪ ಗಲೀಜಿತ್ತು, ಇವಾಗ ಸ್ವಲ್ಪ ಪರವಾಗಿತ್ತು.